ನೆರೆದ ಎಲ್ಲರಿಗೂ ಸಹೃದಯ ಬಂಧುಗಳಿಗೆ ನಲ್ಮೆಯ ನೆನಕೆ ಮತ್ತು ಶುಭಾಶಂಸನೆ. ಸಂಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಸ್ಥೆಯ ಮುಖ್ಯಸ್ಥರು ನನಗೆ ಹೊಸ ಪರಿಚಯ. ಹಾಗಾಗಿ ಗೊತ್ತಿರದ ಸಂಗತಿಗಳನ್ನು ವಿಜೃಂಭಿಸಿ ಅಥವಾ ವೈಭವೀಕರಿಸಿ ಹೇಳುವ ಪೈಕಿ ಜಾಯಮಾನ ಅಲ್ಲ. ಆದರೆ ಇಷ್ಟಂತೂ ಸತ್ಯ, ತುಳುಕದ ತುಂಬಿದ ಕೊಡಗಳಿವೆ. ಅವರು ಹಾಕಿಕೊಟ್ಟ ಮೇಲ್ಪಂಕ್ತಿ ಔದಾರ್ಯ ಏನು ಅಂದರೆ ಗೊತ್ತಿರೋದನ್ನೂ ಗೊತ್ತಿರುವ ಹಾಗೆ ಹೇಳುವಂಥ, ಆಮೇಲೆ ಯಾರಾದರೂ ಎಳವೆಯಲ್ಲಿ ಪ್ರೋತ್ಸಾಹ, ಯಾರು ಎಳವೆಯಲ್ಲಿ ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೋತ್ಸಾಹ ಮಾಡುವಂಥ ಅವರ ದೊಡ್ಡ ಗುಣ. ನಾನು ಈ ಅಷ್ಟೂ ಜನರ ಜೊತೆ ಕೆಲಸ ಮಾಡಿದ್ದೇನೆ, ಹಾಗಾಗಿ ಅವರೆಲ್ಲರ ತುಂಬಿದ ಗುಣ ಅಂದರೆ ತುಂಬಿದ ಕೊಡದ ಗುಣ, ಆ ಗುಣವನ್ನು ನಾನು ಕಂಡಿದ್ದೇನೆ. ನಮಗೀಗ ಪ್ರಶಸ್ತಿ ಇತ್ಯಾದಿಗಳನ್ನು ನಾವು ಈ ಸಂಸ್ಥೆಯನ್ನು ಕೊಡಮಾಡ್ತಾ ಇದೆ, ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕಾದಂಥ ನನ್ನ ಕರ್ತವ್ಯವಿದೆ. ಆದರೆ ಒಂದು ಎಚ್ಚರವೂ ಇದೆ, ಭಾಳ ಸರಿಯಾಗಿ ಹೇಳಿದ್ದಾರೆ. ಎಚ್ಚರ ಏನು ಅಂತ ಹೇಳಿದ್ರೆ, ಪ್ರಶಸ್ತಿ ಕೊಡುವವರು ಮತ್ತು ಪಡೆಯುವವರು ಅವ್ರಿಗೀಗ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕಾಗಿ ಪ್ರಶಸ್ತಿಯನ್ನು ಕೊಡಮಾಡ್ತಿದ್ದೇವೆ ಅಥವಾ ತಗೊಳ್ಬೇಕಾದ್ರೆ ನಾವು ಅದನ್ನು ಮಾಡಿದ್ದೇವೆ, ಭಾಳ ಸರಿಯಾಗಿ ಹೇಳಿದೆ. ಅಂಥ ಕೆಲಸವನ್ನು ಮೌಲಿಕತೆಯೊಟ್ಟಿಗೆ, ರಚನಾತ್ಮಕತೆಯೊಟ್ಟಿಗೆ ಈ ಸಂಸ್ಥೆಯ ಮಾಡಲಿ ಅಂತ ಹೇಳ್ತೀವಿ. ಇನ್ನೊಂದು ಈ ಥರದ ಕಲಿಕಾ ಕೇಂದ್ರ ಅಂತಿದೆಯಲ್ಲ, ತರಬೇತಿ ಕೇಂದ್ರಗಳು ಹೇರಳ ಇದ್ದಾವೆ. ಕಲಿಕಾ ಕೇಂದ್ರಗಳ ಕೊರತೆ ಇದೆ ನಮ್ಮಲ್ಲಿ. ಅಂಥ ಕಲಿಕಾ ಕೇಂದ್ರವಾಗಿ ಇದು ರೂಪುಗೊಳ್ಳಲಿ ಅಂತ ಭಾವಿಸ್ತೇನೆ. ಯಾಕೆಂದರೆ ನಾವು ಕಲಿಸ್ತಿದ್ದೇವೆ ಅನ್ನೋ ಹಮಿಕೆ ಈ ರಂಗಕ್ಕೆ ಸಲ್ಲ. ಯಾರೂ ಅಭಿನಯವನ್ನಾಗಲಿ ಅಥವಾ ಸಿನಿಮಾ ಕುರಿತಾದಂಥ ಚಟುವಟಿಕೆಯನ್ನು ಕಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ, ಹಿರಿಯರೆಲ್ಲ ಹೇಳಿಬಿಟ್ಟಿದ್ದಾರೆ. ವಿಶ್ವಾತ್ಮಕತೆ ಪ್ರಾಪ್ತವಾಗೋದು ಲಭ್ಯವಾಗೋದು ಯಾವಾಗ ಅಂತ ಹೇಳಿದ್ರೆ ಅದಕ್ಕೊಂದು ಔಚಿತ್ಯ ಪ್ರಜ್ಞೆ, ರಸಪ್ರಜ್ಞೆ ಮತ್ತು ಧ್ವನಿಪೂರ್ಣವಾಗಿ ಅದಿರುವಂಥದ್ದು ಧ್ವನಿ ಪ್ರಜ್ಞೆ ಇರಬೇಕು ಅಂತ. ಹಾಗಾಗಿ ನಾವು ಪ್ರಜ್ಞಾವಂತರು ಬಹಳ ಕಡಿಮೆ ಆಗ್ತಿರೋದ್ರಿಂದ ಈ ವಲಯದಲ್ಲಿ ಈಗ ಅದೊಂದು ಎಚ್ಚರಿಕೆ ಸಂಕೇತ. ಭಾಳ ಸರಿಯಾಗಿ ಹೇಳಿದ್ರು, ಎಚ್ಚರಿಕೆ ಅದು ನಮಗೆ. ನಾನು ಬಯಸೋದಾದರೂ ಅದನ್ನೇ, ಒಂದು ಸಂಸ್ಥೆ ತಾವು ಕಲಿಸ್ತಿದ್ದೇವೆ ಅನ್ನೋದನ್ನು ಪಕ್ಕಕ್ಕಿರಿಸಿ ಕಲಿಯಲು ನಾವು ಉದ್ದೀಪಿಸ್ತಿದ್ದೇವೆ, ಪ್ರೋತ್ಸಾಹಿಸ್ತಿದ್ದೇವೆ ಅನ್ನೋದನ್ನು ಅವರು ನಿರಂತರವಾಗಿ ಮಾಡ್ತಾ ಬರಲಿ. 7 ವರ್ಷ ದೊಡ್ಡ ಸಂಖ್ಯೆ ಅಲ್ಲ, 70 ವರ್ಷವೂ ಹಾಗೆ ನೋಡಿದ್ರೆ ದೊಡ್ಡ ಸಂಖ್ಯೆ ಅಲ್ಲ. ಆದರೆ ಇದನ್ನು ನಕಾರಾತ್ಮಕ ಸ್ವೀಕಾರ ಮಾಡದೆ ಈಗಿರುವಂಥ ತಾಳಮಳೆಗಳಿವೆಯಲ್ಲ, ಕಲಿಕೆ ವಿಚಾರದಲ್ಲಿ ಇರುವಂಥ ತಾಳಮಳೆಗಳಿವೆಯಲ್ಲ, ಅವುಗಳನ್ನು ಸರಿಗಟ್ಟೋದಕ್ಕೆ ಈಗಿರುವಂಥ ಕಲಿಯದೇ ಬಂದ ಅಥವಾ ಅವರಲ್ಲಿರ್ಬೋದಂಥ ಅಷ್ಟು ಆಸ್ಥೆ ಆಸಕ್ತಿಗಳನ್ನು ಬೇರೆ ಯಾವುದೋ ರೂಪದಲ್ಲಿ ಪಡೆಯುವಂಥ ಪರಿಸ್ಥಿತಿಯಲ್ಲಿ ಸಂಸ್ಥೆ ಅವ್ರಿಗೆ ಬೆಂಬಲವಾಗಿ, ಯಾರೆಲ್ಲರೂ ಆಸಕ್ತಿ ಇದ್ದಾರೆ ಅವ್ರಿಗೆ ಬೆಂಬಲವಾಗಿ ಸತ್ವಯುತವಾಗಿ ಅವರನ್ನು ನೋಡಿಕೊಳ್ಳೋ ರೀತಿಯಲ್ಲಿ ಆಗಲಿ, ಇದನ್ನು ಕಲಿಸ್ತೇವೆ ಅನ್ನೋ ಭಾವವನ್ನು ತೊಡೆಯಲಿ ಅಂತ ನಾನು ಬಾರಿ ಅವರಲ್ಲಿ ವಿನಮ್ರಪೂರ್ವಕವಾಗಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಂಥ ಹಲವಾರು ಸಂಸ್ಥೆಗಳ ಪ್ರಾಂಶುಪಾಲನಾಗಿ ಅಥವಾ ಬೋಧಕನಾಗಿ ನಾನು ಹೋದಾಗೆಲ್ಲ ನಾನು ಕಂಡದ್ದೇ ಅವರಲ್ಲಿ ಹೇರಳ ಕೇವಲ ಒಂದು ವಸೂಲಾತಿ ಕೇಂದ್ರವಾಗಿ ಮಾರ್ಪಟ್ಟುಬಿಟ್ಟಿದೆ. ನಾಯಿ ಕೊಡೆಗಳ ಹಾಗೆ ಇಂಥ ಸಂಸ್ಥೆಗಳೆಲ್ಲ ಮಾಡಿ ಕೊನೆಗೆ ರಂಗಕ್ಕೆ ತುಂಬ ಕೆಟ್ಟ ಹೆಸರು ಬರುವಂಥ ಪರಿಸ್ಥಿತಿ ಇದೆ. ಆದರೆ ಈಗ ಇವರಿಟ್ಟಿರುವಂಥ ಸಂಸ್ಥೆ ಅಂಥದ್ದೊಂದು ಆಗದೇ ಇರಲಿ, ಹಾಗಾಗದಂಥ ಲಕ್ಷಣಗಳು ಕಾಣ್ತಾ ಇವೆ. ಮುಖ್ಯತಃ ಈಗ ಹಿರಿಯ ನಟರು ಇವರೆಲ್ಲರೂ ಬೇಕಾದಷ್ಟು ಅನುಭವ ಇರುವಂಥವ್ರು, ಇವರೆಲ್ಲರೂ ಇವರ ಸುಪರ್ದ್ನಲ್ಲಿ, ಇವರ ಮುಂದಾಳತ್ವದಲ್ಲಿ ಅದು ನಿಜವಾಗಿಯೂ ಒಂದು ಒಳ್ಳೆಯ ರೂಪವನ್ನು ಪಡೆಯುತ್ತೆ ಅನ್ನೋ ಆಶಾಭಾವ ನನ್ನದು ಅನ್ನೋ ಮಾತನ್ನು ಹೇಳ್ತಾ, ಹಿಂಗೆ ಸತ್ಕಾರ ಅದನ್ನು ಕೊಟ್ಟಿದ್ದೀರಿ, ಅದು ಶೀತ್ಕಾರವೇ, ಮಂದ ಶೀತ್ಕಾರವೇ, ಚೀತ್ಕಾರವೇ ಗೊತ್ತಾಗದ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ನೀವು ನಾನು ಯಾವಾಗಲೂ ಪ್ರಶಸ್ತಿ ಕೂಡಲೇ ತಕ್ಕ ಶಾಸ್ತಿ ಅಂತಲೇ ಭಾವಿಸ್ತವ. ನೀವು ಹಾಗೇನಾದರೂ ನಾವು ಮಾಡಿದ್ದೇವೆ ಅಂತ ಭಾವಿಸಿದ್ರೆ ಅದಕ್ಕೆ ನಾನು ವಿನಮ್ರಪೂರ್ವಕವಾಗಿ ನಾವು ಬಾಗಿದ ಕರ ಮತ್ತು ಮುಗಿದ ಶಿರದೊಟ್ಟಿಗೆ ಮಾತ್ರ, ಮುಗಿದ ಕರ ಮತ್ತು ಬಾಗಿದ ಶಿರದೊಟ್ಟಿಗೆ ಹೇಳ್ಬಹುದಾದ ಮಾತು. ಧನ್ಯವಾದ. ಸರ್, ನಿಮಗೆ ರಂಗಭೂಮಿ ನಟರಾಗಿರೋದು ಪ್ರಶ್ನೆ ಇದೆ. ಮೊದಲು ಸಿನಿಮಾ ರಂಗ ಬರ್ಬೇಕಾದ್ರೆ ರಂಗಭೂಮಿ ಬೇಸ್ ಆಗ್ತಾ ಇತ್ತು, ಅಲ್ಲಿಂದ ಕಲಿತು ಸಿನಿಮಾ ರಂಗ ಬರ್ತಾ ಇದ್ರು. ಆದ್ರೆ ಈಗ ಇಂಟರ್ನೆಟ್ ಯುಗದಲ್ಲಿ ಎಲ್ಲ ಯೂಟ್ಯೂಬ್ ಮತ್ತೆ ಟಿಕ್ ಟಾಕ್ ಯುಗ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರಶಸ್ತಿ ಕೊಡ್ತೀವಿ ಅಂತ ಕರೆದ್ರು, ಪ್ರಶ್ನೋತ್ತರ ಅಂತ ಹೇಳಿಲ್ಲ. ಪ್ರತ್ಯೇಕವಾದಂತಹ ಯಾವುದು ಸಂವಾದ ಮಾಡಿದ್ರೆ ಅವರೆಲ್ಲರಿಗೂ 5 ಗಂಟೆ ಒಂದು ಕಡೆ ಹೋಗೋದಿದೆ, ಇನ್ನೂ 3 ಜನ ಮಾತಾಡೋದಿದೆ. ನನಗೇನು ಬಲ್ಲೆ, ಹಾಗಾಗಿ ಸಂವಾದ ಕಾರ್ಯಕ್ರಮ ಪ್ರತ್ಯೇಕ ಬಂದಿದ್ದರೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಒಂದೇ ದಿನ ಮಾಡಬೇಡಿ, ಇನ್ನೊಂದು ಬರ್ತೇನೆ. ಸಂವಾದ ಮಾಡೋಣಂತೆ, ವಿರೋಧ ಸಂವಾದವೇ ಮಾಡೋಣಂತೆ. ಆದರೆ ಈಗ ಪಾಪ ಅವರೆಲ್ಲರಿಗೂ ಅವಕಾಶ ಕೊಡೋಣಂತೆ. ನೀವು ಹೇಳಿದ್ದು ಸರಿ ಇದೆ, ಯಾವುದಾದ್ರೂ ಒಂದು ಚಿಮ್ಮು ಹೊಲಗೆ ಬೇಕಾಗಿಲ್ಲ. ರಂಗಗಳು ಬೇರೆ ಇವೆ, ಅದರ ವರಸೆಗಳು ಬೇರೆ ಇವೆ, ಅದರ ಶೈಲಿ ವೈಖರಿಗಳೆಲ್ಲವೂ ಬೇರೆ ಇವೆ. ಇಲ್ಲಿಗೆ ಬರಬೇಕಾದಾಗ ಚಿಮ್ಮು ಹೊಲಗೆ ಆಗಿ ಅಲ್ಲೊಂದಿಷ್ಟು ಅನುಭವ ಪಡೆದು ಬಂದಾದರೆ ಬಹಳ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಬಲ್ಲೆ. ಧನ್ಯವಾದಗಳು ಸರ್. ಈಗ